ಮೈಸೂರಿನಲ್ಲಿ ಕಾಂಗ್ರೆಸ್ ಶಾಸಕನ ದರ್ಪ ಕಾರ್ಯಕರ್ತನ ಕಪಾಳಕ್ಕೆ ಹೊಡೆದಂತಹ ಎಂಎಲ್ಎ ವೇದಿಕೆ ಮೇಲೆಗೆ ಹೊಡೆದಂತಹ ಎಂಎಲ್ಎ ಆವಾಜ್ ಕಪಾಳ ಮೋಕ್ಷ ಮಾಡಿದಂತಹ ಕಾಂಗ್ರೆಸ್ನ ಶಾಸಕ ಡಿ ರವಿಶಂಕರ್ ಮೈಸೂರಿನಲ್ಲಿ ಕಾಂಗ್ರೆಸ್ನ ಶಾಸಕನ ದರ್ಪ ಕಾರ್ಯಕರ್ತನ ಕಪಾಳಕ್ಕೆ ಹೊಡೆದಂತಹ ಎಂಎಲ್ಎ ವೇದಿಕೆಯ ಮೇಲೆಗೆ ಎಂಎಲ್ಎ ಆವಾಜನ್ನು ಹಾಕಿರುವಂತದ್ದು ಕಪಾಳ ಮೋಕ್ಷವನ್ನ ಮಾಡಿದಂತಹ ಕಾಂಗ್ರೆಸ್ನ ಶಾಸಕ ಡಿ ರವಿಶಂಕರ್ ವೇದಿಕೆಯಲ್ಲಿ ಕಾಂಗ್ರೆಸ್ನ ಶಾಸಕ ಫುಲ್ ಗರಂ ಆಗಿದ್ದಾರೆ. ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ದೊಡ್ಡಕೊಪ್ಪಲು ಗ್ರಾಮದಲ್ಲಿ ಘಟನೆ ನಡೆದಿದೆ. ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲು ಬಂದಿದ್ದಂತಹ ಶಾಸಕರು ಗ್ರಾಮಕ್ಕೆ ಡೇರಿ ಕಟ್ಟಡವನ್ನ ಕಟ್ಟಿಸಿಕೊಡಿ ಅಂತ ಹೇಳಿ ಮನವಿ ಮಾಡಲು ಬಂದಂತಹ ಕೈ ಕಾರ್ಯಕರ್ತನಿಗೆ ಕಪಾಳ ಮೋಕ್ಷ ಬಿದ್ದಿದೆ. ತನ್ನದೇ ಪಕ್ಷದ ಮುಖಂಡನ ಕಪಾಳಕ್ಕೆ ಶಾಸಕ ಹೊಡೆದಿದ್ದಾರೆ. ಸುಮ್ಮನೆ ಹಿಂದೆ ಕುಳಿತುಕೊಂಡು ಆವಾಜ್ ಶಾಸಕ ಹೊಡೆದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಜನಪ್ರತಿನಿಧಿಗಳ ವರ್ತನೆ ಸರಿನಾ ಅಂತ ಹೇಳಿ ನಟ್ಟಿಗರು ಅಲ್ಲ, ನಿಮ್ಗೆ ಹೊಡೆಯೋದೇನು ಬೇಕಾಗಿತ್ತು? ನನ್ನ ಪ್ರಶ್ನೆ ಅದು. ಡೈರಿ ಕಟ್ಟಿಸ್ಕೊಡಿ ಅಂತೇಳಿ ಒಂದು ಮನವಿ ಕಟ್ಟಿಸ್ಕೊಡಕ್ಕಾಗತ್ತೆ ಅಂತೇಳಿ ಕಟ್ಟಿಸ್ಕೊಡಕ್ಕಾಗಲ್ವಾ? ನನ್ನ ಕೈಲಿ ಕೆಪಾಸಿಟಿ ಇಲ್ಲಪ್ಪ, ನೀವು MLA ಮಾಡಿಬಿಟ್ಟಿದ್ದೀರಾ ನನಗೆ, ಬಟ್ ಆ ಕೆಪಾಸಿಟಿ ನಾನು ಹೊಂದಿಲ್ಲ ಅಂತ ಹೇಳ್ಬಿಟ್ಟು ಕೈ ಮುಗಿದ್ಬಿಡಿ. ಅದು ಬಿಟ್ಟು ಜನಪ್ರತಿನಿಧಿಗಳಾಗಿ ನೀವು ಕಪಾಳ ಮೋಕ್ಷ ಮಾಡಿದ್ರೆ ಹೇಳೋರ್ ಕೇಳೋರು ಯಾರು ಇಲ್ಲ ಅಂತ MLAಗಳು ಅನ್ಕೊಂಡಿದ್ದೀರಾ? ಹೇಳೋರ್ ಕೇಳೋರು ಯಾರಿಲ್ಲ ಅನ್ಕೊಂಡಿದ್ದೀರಾ ಏನು? ನೀವು ಜನಸೇವಕರು, ಜನಗಳ ರಾಜ ಅಲ್ಲ, MLAಗಳ. ನಿಮ್ಮ ಈ ಒಂದು ಪ್ರತಿಕ್ರಿಯೆ ಸರಿನಾ ಅಂತ ನೀವೇ ಯೋಚನೆ ಮಾಡಿ. ನಿಮ್ಮ ದರ್ಪವನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ತೋರಿಸೋದು ಸರಿನಾ? ನೀವು ಜನಪ್ರತಿನಿಧಿಗಳು, ಜನರ ಸೇವಕರು ಹೊರತು ಜನಗಳ ರಾಜನಲ್ಲ. ವೇದಿಕೆ ಮೇಲೆ ಆವಾಜ್ ಅಂತೆ, ಕಪಾಳ ಮೋಕ್ಷ ಅಂತೆ, ಏನ್ ಅನ್ಕೊಂಡಿದ್ದೀರಾ? ಚುನಾವಣೆ ಯಾವ ಕರ್ಮಕ್ರಿ ಮಾಡ್ತಾರೆ ಡಿ ರವಿಶಂಕರ್ ಅವರೇ? ಏನ್ ಕಪಾಳ ಕೊಡಿಯೋದೇನಿದೆ ಅಲ್ಲಿ? ಅಗತ್ಯ ಇದೆಯಾ? ಡೈರಿ ಮಾಡಿಸ್ಕೊಡಕ್ಕಾಗತ್ತೆ ಅಂದ್ರೆ ಆಗತ್ತೆ ಅಂತ ಹೇಳಿ, ಇಲ್ಲ ನನ್ನ ಹತ್ರ ತಾಕತ್ತಿಲ್ಲಪ್ಪ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಹೊಡೆಯೋದೇನಕ್ಕೆ? ದರ್ಪ ತೋರಿಸೋದೇನಕ್ಕೆ? ಜನಪ್ರತಿನಿಧಿಗಳು ಏನಕ್ಕೆ? ನೀವುಗಳೆಲ್ಲ ಕೆಪಾಸಿಟಿ ಇರೋದಿಲ್ಲ ಇವರಿಗೆ ಕೆಲಸ ಮಾಡಲಿಕ್ಕೆ, ಜನಗಳ ಮೇಲೆ ದುರ್ವರ್ತನೆ ತೋರ್ತೀರಾ? ಛೈ! ಏನಾಯ್ತು ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ಶಾಸಕ ಡಿ ರವಿಶಂಕರ್ ವೇದಿಕೆಯ ಮೇಲೆಗೆ ಕಾಂಗ್ರೆಸ್ನ ಕಾರ್ಯಕರ್ತನಿಗೆ ಕಪಾಳಕ್ಕೆ ಹೊಡೆದಿರುವಂಥದ್ದು ಮೈಸೂರಿನಲ್ಲಿ ನಡೆಯುತ್ತೆ. ಮೈಸೂರು ಜಿಲ್ಲೆ ಮತ್ತೆ KR ನಗರ ಅನ್ನುವಂತಹ ತಾಲೂಕಿನಲ್ಲಿ ಏನು ವಿಚಾರ ಅಂತಂದ್ರೆ ಆಗ್ಲೇ ಹೇಳ್ತಾ ಇದ್ದೆ, ಗ್ರಾಮಕ್ಕೆ ಡೈರಿ ಕಟ್ಟಡವನ್ನ ಕಟ್ಟಿಸಿಕೊಡಿ ಅಂತ ಹೇಳಿ ಬಂದು ವೇದಿಕೆಯ ಮೇಲೆ ಏರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಳ್ಮೆಯನ್ನ ಕಳೆದುಕೊಂಡಿರುವಂತಹ MLA ಕಪಾಳ ಮೋಕ್ಷವನ್ನು ಮಾಡ್ತಾರೆ. ಅಲ್ರಿ, ನಿಮ್ಗೆ MLA ಮಾಡಿದ್ದೇನಕ್ಕೆ? ಅವರು ನನಗೆ ಹೊಡಿಲಿ ಅಂತ ಹೇಳಿ MLA ಮಾಡ್ತಾರ? ನಿಮ್ದೇ ಕಾರ್ಯಕರ್ತರಪ್ಪ, ಕಾಮನ್ ಸೆನ್ಸ್ ಬೇಡ? ನಿಮ್ದೇ ಕಾರ್ಯಕರ್ತರು, ಅವ್ರ ಮೇಲೆ ಕೈ ಮಾಡ್ತಿದ್ದೀರಲ್ಲ, ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ? ನೀವು ಅವರ ರಾಜರಲ್ಲ, ಅವರ ಒಂದು ಕೈಯಾಳು. MLA ಬರ್ಲಿ, MP ಬರ್ಲಿ, ನಾವು ವೋಟ್ ಹಾಕಿ ಗೆಲ್ಸಿರುವಂತದ್ದು. ಸುಮ್ನೆ ನೀವು ಅಲ್ಲಿ ಹೋಗಿ ಆ ಚೇರ್ ಮೇಲೆ MLA ಚೇರ್ ಮೇಲೆ ಕುತ್ಕೊಂಡಿಲ್ಲ. ನಿಮ್ ಕೈಲಾದ್ರೂ ಮಾಡ್ರಿ. ಡೈರಿ ಏನೋ ಇತ್ತಲ್ಲ, ಡೈರಿ ಕಟ್ಟಡ ಏನೋ ಇತ್ತಲ್ಲ, ನನ್ನ ಕೈಲಾದ್ರೂ ಮಾಡಿ. ಇಲ್ವಾ, ನನ್ನ ಕೈಲಾಗಲ್ವಾ? ಇಲ್ಲಪ್ಪ, ನನ್ನ ಕೆಪಾಸಿಟಿ ಅಷ್ಟು ದೇವ್ರು ಕೊಟ್ಟಿಲ್ಲ ಅಂತ ಹೇಳ್ಬಿಡಿ. ನಿಮ್ಮ ದರ್ಪಗಳು ಬೇಡ ಇಲ್ಲಿ. ಹೇಳೋರು ಕೇಳೋರು ಯಾರಿಲ್ಲ, ಪೊಲೀಸರು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ಅಂತೆಲ್ಲ ನೀವು ಅಂದ್ಕೊಂಡಿರ್ತೀರಲ್ವ? ಬೇಡ, ಅದು ಪಡಿಸ್ಕೊಂಡು ನಾವು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಮೈಸೂರು ಜಿಲ್ಲೆ KR ನಗರದ ತಾಲೂಕಿನ ದೊಡ್ಡಕೊಪ್ಪಲು ಗ್ರಾಮದಲ್ಲಿ ಘಟನೆ ನಡೆದಿದೆ. ಅಭಿವೃದ್ಧಿ ಕಾಮಗಾರಿಕೆಗೆ ಚಾಲನೆ
ಇಡಬೇಕು ಅಂತ ಹೇಳಿ ಶಾಸಕ ರವಿಶಂಕರ್ ಅವರು ಆಗಮಿಸಿದ್ರು. ಹೀಗಾಗಿ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿತ್ತು. ವೇದಿಕೆಯಲ್ಲಿ ಕಾಂಗ್ರೆಸ್ ಶಾಸಕ ಫುಲ್ ಗರಂ ಆಗಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತ ಮಹಾದೇವು ಎಂಬಾತ ಗ್ರಾಮಕ್ಕೆ ಡೈರಿ ಕಟ್ಟಿಸಿಕೊಡಿ ಅಂತ ಹೇಳಿ ಮನವಿ ಮಾಡಲಿಕ್ಕೆ ಸ್ಟೇಜ್ಗೆ ಹೋಗಿದ್ರು. ಈ ವೇಳೆ ಗೊಂದಲ ಸೃಷ್ಟಿಯಾಗಿದೆ. ಶಾಸಕ ರವಿಶಂಕರ್ ಅವರಿಗೆ ಸಾರ್ವಜನಿಕರ ಎದುರೇ ಕೋಪಗೊಂಡು ಕೈ ಕಾರ್ಯಕರ್ತರಿಗೆ ಕಪಾಳ ಮೋಕ್ಷವನ್ನ ಮಾಡುತ್ತಾರೆ. ತನ್ನದೇ ಪಕ್ಷದ ಮುಖಂಡನ ಮೇಲೆ ಕಪಾಳ ಮೋಕ್ಷ ಮಾಡಿರುವಂಥದ್ದು ಸುಮ್ಮನೆ ಹಿಂದೆ ಕುಳಿತುಕೋ ಅಂತ ಹೇಳಿ ಆವಾಜ್ ಹಾಕಿದ್ದಾರೆ. ಶಾಸಕ ರವಿಶಂಕರ್ ಅವರು ಕಾರ್ಯಕರ್ತರಿಗೆ ಹೊಡೆದಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಜನಪ್ರತಿಗಳ ಅಂದ್ರೆ ಕಮೆಂಟ್ಗಳು ಹಾಕ್ತಾ ಇದ್ದಾರೆ. ನೋಡಿ, MLA ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀರಾ, ಆಗು ಹೋಗುಗಳ ಬಗ್ಗೆ ಗೊತ್ತಿರುತ್ತೆ. MLA ಸ್ಥಾನ ಹಂಗೆಲ್ಲ ಸಿಗೋದಿಲ್ಲ ನಿಮಗೆ ರವಿಶಂಕರ್ ಅವರೇ. ನೀವು MLA ಸ್ಥಾನದಲ್ಲಿ ಇದ್ದೀರಾ ಅಂತಂದ್ರೆ ಜನಗಳ ಒಂದು ಆಗು ಹೋಗುಗಳನ್ನ ನೀವು ನೋಡ್ಲೇಬೇಕು, ಕೇಳಲೇಬೇಕು. ಕೆಪಾಸಿಟಿ ಇಲ್ಲ ಅಂತಂದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಮನೇಲಿ ಕೂತ್ಕೊಳ್ಳಿ. ಅದು ಬಿಟ್ಟು ಯಾರೋ ಒಬ್ಬ ವ್ಯಕ್ತಿಗೆ ಕಪಾಳ ಮೋಕ್ಷದ ಅವಶ್ಯಕತೆ ಇಲ್ಲ. ಆತ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ಲಿ ಪೊಲೀಸರು ಇರ್ತಾರೆ. ನೀವು ಕಾನೂನನ್ನ ಕೈಗೆ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಪೊಲೀಸರು ಇರ್ತಾರೆ, ಅವ್ರಿಗೆ ಹೇಳಬಹುದು. ಒಬ್ಬ ಜನಪ್ರತಿನಿಧಿಯಾಗಿ ಮಾಡಬೇಕಾಗಿದ್ದ ಕೆಲಸದ ಬಗ್ಗೆ ಗಮನ ಕೊಡಿ ಹೊರತು ನಿಮ್ಮದೇ ಪಕ್ಷದ ಮುಖಂಡರ ಮೇಲೆ ನೀವು ಕೈ ಎತ್ತಿದ್ದೀರಾ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಅದು ಯಾವ ರೀತಿಯ ಅವಮಾನ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.